ಸಾವಯವ ಕೃಷಿಯಲ್ಲಿ ಸಮಗ್ರ ಕೃಷಿ ಮಾಡೋ ಒಂದು ಮಾದರಿ ರೈತರಾಗಿ 2017ರಿಂದ ತೊಡಗಿಕೊಂಡಿದ್ದೀವಿ. ನಮ್ಮ ಅನುಭವ ಸಾವಯವ ಕೃಷಿ ಬೆಳೆಗಾರರಾಗಿ 2 ಎಕರೆ ನೀರಾವರಿ ಮತ್ತು 1 ಎಕರೆ ಮಳೆ ಆಧಾರಿತ ಸಾವಯವ ಕೃಷಿ ಬೆಳೆಯಲ್ಲಿ ತೊಡಗಿರುತ್ತೇವೆ. ನಮ್ಮ ಬೆಳೆ ಪದ್ಧತಿ ನೀರಾವರಿಯಲ್ಲಿ ಜೋಳ, ರಾಗಿ, ಮೆಣಸಿನಕಾಯಿ, ಮನೆ ಬಳಕೆಗೆ ತರಕಾರಿಗಳು, ಇದರ ಜೊತೆ ಹಿಪ್ಪನೇರಳೆ ಸಸಿ ಈಗ ನೆಟ್ಟು ಅದು ಒಂದು ರೇಷ್ಮೆ ಬೆಳೆ ಮಾಡೋಮಂತ ಪ್ರಯತ್ನ ಪಡ್ತಿದ್ದೀವಿ. ಇದರ ಜೊತೆಯಲ್ಲಿ ಸಾಕು ಪ್ರಾಣಿಗಳಾಗಿ ಒಂದು 3 ನಾಟಿ ಹಸುಗಳು ಇದೆ, ಒಂದು 15 ಮೇಕೆಗಳಿದೆ. ಕೋಳಿಗಳು ಸರಾಸರಿ ವರ್ಷವಿಡೀ ಒಂದು 40ರಿಂದ 50 ಸರಾಸರಿಯಾಗಿ ನಾವು ಸಾಕ್ತಿದ್ದೀವಿ. ಅದರಿಂದ ನಮ್ಮ ಮನೆ ಬಳಕೆಗೆ, ಮಾಂಸಕ್ಕೆ ಮತ್ತು ಅಕ್ಕಪಕ್ಕದವರಿಗೆ ಕಿಲೋ ಲೆಕ್ಕದಲ್ಲಿ ಮಾರ್ಕೊಳ್ತಿದ್ದೀವಿ. ಕೃಷಿ ಭೂಮಿಯಲ್ಲಿ ನಾವು ಕೃಷಿ ಭೂಮಿ 1 ಎಕರೆ ಅದು ಫುಲ್ಲು ಸಾವಯವ ಕೃಷಿಯಲ್ಲಿ ಬೆಳೆ ಅಲಸಂದೆ, ಹುರುಳಿಕಾಳು ಮತ್ತು ತೊಗರಿ ಈ ಥರ ಕಾಳುಗಳು, ದ್ವಿದಳ ಕಾಳುಗಳು ಬೆಳೆದು ಸಾಂಬಾರಿಗೆ ಅದು ಅಕ್ಕಪಕ್ಕದವರಿಗೆ ಸಪ್ಲೈ ಮಾಡ್ತೀವಿ ಮತ್ತು ನಾವು ಮನೆ ಬಳಕೆಗೆ ಇಸ್ಕೋವಿ. ಜೊತೆಯಲ್ಲಿ ಉದ್ದು ಬೆಳೆ ಬೆಳಿತೀವಿ, ಅದಕ್ಕೆ ಒಳ್ಳೆ ರೇಟ್ ಸಿಗುತ್ತೆ. ಹಣ್ಣು ಹಂಪಲು ಮರಗಳಂದರೆ ಗೊಬ್ಬರ ಬೆಳೆಸ್ತೀರಾ ಹೇಗೆ ಸರ್? ಗೊಬ್ಬರ ಅಂದರೆ ಕೊಟ್ಟಿಗೆ ಗೊಬ್ಬರ ಸರ್, ಹಸಿರೆಲೆ ಗೊಬ್ಬರ, ರಾಸಾಯನಿಕ ಇಲ್ಲ. ಕಳೆದ 8-9 ವರ್ಷದಿಂದ ರಾಸಾಯನಿಕ ಬಿಟ್ಬಿಟ್ಟಿದ್ದೀವಿ. ಮತ್ತು ಹಸಿರು ಎಲೆ ಹೊದಿಕೆ ಮತ್ತು ಏನು ತೋಟದಲ್ಲಿ ಸಿಗುತ್ತೆ ಕಸಕಡ್ಡಿಗಳನ್ನು ಮಲ್ಚಿಂಗ್ ಮಾಡಿ, ಕಾಂಪೋಸ್ಟ್ ಮಾಡಿ ಅದನ್ನು ಬಳಕೆ ಮಾಡ್ತೀವಿ. ಅವಕಾಶ ಇದ್ದಾಗ ಎರೆಹುಳು ಗೊಬ್ಬರ ತಯಾರು ಮಾಡಿ ಅದು ಬಳಸ್ತೀವಿ. ಇವತ್ತು ವಿಶೇಷವಾದಂಥ ದಿನ ನಿಮಗೆ ಪರಿಸರ ದಿನಾಚರಣೆ. ಇವತ್ತು ಜೂನ್ 5 ಆಹ್ವಾನಿಸಿದ್ರು ಉಡುಪಿಗೆ, ಬಂದು ನಾವು ಭಾಗವಹಿಸಿದ್ರು. ತುಂಬ ಸಂತೋಷ ಪಡ್ತಿದ್ದೀವಿ ಎಲ್ಲ ರೈತರ ಜೊತೆ. ಮತ್ತು ಗಿಡ ಮರಗಳು ಬೆಳೆಸೋದ್ರಲ್ಲಿ ಹಣ್ಣು ಹಂಪಲು ಗಿಡಗಳಂದರೆ ಹಲಸು ಇದೆ, ತೆಂಗಿನ ಮರ ಇದೆ, ಸೀತಾಫಲ, ನೆಲ್ಲಿ ಮರ, ಮಾವು ಮುಂತಾದ ಮರಗಳು, ಸೀಬೆ ಮರಗಳೆಲ್ಲವೆ. ಕಾಡು ಜಾತಿ ಮರಗಳಾಗಿ ಬೇವು, ಹೆಬ್ಬೇವು, ತೇಗದ ಮರ ಮತ್ತು ಇನ್ನೂ ಹಲವಾರು ಕಾಡು ಜಾತಿ ಮರಗಳು ಬೆಳೆಸಿ ನಾವು. ಚಾಲೆಂಜ್ ಅಂದರೆ ನಾವು ಸ್ವಲ್ಪ ಎಲೆ ಗಿಡ ಕಾಪಾಡುವ ತನಕ ಒಂದು 6 ತಿಂಗಳಿಂದ 1 ವರ್ಷ ಸ್ವಲ್ಪ ಕಷ್ಟನೇ. ಆಮೇಲೆ ಅದು ಆಟೋಮೆಟಿಕ್ಕಾಗಿ ಅದು ಅದೇ ಹುಟ್ಟುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಮಳೆ ಸ್ವಲ್ಪ ಕಮ್ಮಿ ಆದ್ರೂ ಸಹ ನಾವು ಕೊಡೋಂಥ ಸ್ವಲ್ಪ ಪ್ರಮಾಣ ನೀರಿನಿಂದ ಅದು ಜೀವ ಕಾಪಾಡಿಕೊಂಡ್ರೆ ಮುಂದಕ್ಕೆ ಫ್ಯೂಚರ್ಗೆ ಬೆಳೆದು ಚೆನ್ನಾಗಿ ವೃದ್ಧಿ ಆಗುತ್ತೆ ಮರಗಳು. ಒಟ್ಟು ನಾವು ಪ್ರಯತ್ನ ಪಡ್ತೀವಿ. ಈ ಒಂದು ಪರಿಸರ ದಿನದಲ್ಲಿ ಏನು ಹೇಳ್ತೀರಾ, ಸಂದೇಶ ಕೊಡ್ತೀರಾ ಜನರಿಗೆ? ಸಂದೇಶ ಅಂದರೆ ಅದೇ ಸರ್, ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬ ಮಾನವರು ಇವಾಗ ವಿದ್ಯೆಗೆ ಎಷ್ಟು ಅರ್ಹತೆ ಕೊಡ್ತಾರೋ ಅದೇ ರೀತಿ ಸಸಿ ಮರಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟು ಒಬ್ಬೊಬ್ಬರು ಅಟ್ಲೀಸ್ಟ್ ವರ್ಷಕ್ಕೆ ಒಂದು 5 ಗಿಡ ಅವರು ನೆಟ್ಟು ಬೆಳೆಸ್ಬೇಕಂತ ನನ್ನ ಒಂದು ಆಶ್ವಾಸನೆ.